ಆಪ್ಕಿ ಅದಾಲತ್ನಲ್ಲಿ ರಾಣಿ ಮುಖರ್ಜಿ ಮೇಲಿರುವ ಆರೋಪವೆಂದರೆ ಇವರು ತುಂಬಾ ಅಳುತ್ತಾರೆ ಎಂಬುದು. ರಾಣಿ ಪ್ರತಿ ಸಿನಿಮಾದಲ್ಲೂ ಅಳ್ತಾರೆ ಮತ್ತೆ ಅಳಿಸ್ತಾರೆ. ಈ ಆರೋಪ ಖಂಡಿತ ಕರೆಕ್ಟ್ ಆಗಿದೆ. ಈ ಮಾತು ನಿಜನಾ? ನೀವು ಚಿಕ್ಕವರಿದ್ದಾಗ ಹೌದು. ನಿಮ್ಮ ಅಣ್ಣ ನಿಮ್ಮನ್ನ ತುಂಬಾ ಅಳಿಸ್ತಾ ಇದ್ರಂತೆ, ಮನೆಯಲ್ಲಿ ಮತ್ತೆ ಸ್ಕೂಲ್ನಲ್ಲಿ. ತುಂಬಾ ಅಳಿಸ್ತಿದ್ರು, ಹಾಗೆ ರೇಗಿಸ್ತಿದ್ರು ಕೂಡ. ನನ್ ಕಣ್ ಕೆಳಗಡೆ ಇಲ್ಲಿ ಟ್ಯಾಪ್ ಇದೆ ಅಂತ, ಅದು 1 ಸೆಕೆಂಡ್ ಓಪನ್ ಆಗಿ ಕಣ್ಣೀರ್ ಬರುತ್ತೆ ಅಂತ. ಸೊ ನನ್ ಮನೇಲಿ ನನಗ್ ತುಂಬಾ ರೇಗಿಸ್ತಿದ್ರು, ನಾನ್ ಚಿಕ್ಕೋಳಿಂದಾನು. ನಾನ್ 1 ಸೆಕೆಂಡಿಗೆ ಅಳ್ಬೋದು ಅಂತ. ಇವಾಗ ನಾನ್ ನಿಮ್ ಹತ್ರ ಮಾತಾಡ್ತಿದ್ದೀನಲ್ಲ, ಹಾಗೇನೆ ಹತ್ಬಿಡ್ತೀನಿ ಬೇಕಾದ್ರೆ. ಆದ್ರೆ ನಾನೀಗ ಅಳಲ್ಲ. ಆದ್ರೆ ಅಳಲ್ಲ ನಾನೀಗ. ನೀವಿವತ್ತು ಅಳೋದಕ್ಕೆ ಯಾವುದೇ ಅವಕಾಶ ಕೊಡದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ರಜತ್ ಅವರೇ. ಆದ್ರೆ ಈ ಮಾತು ನಿಜನಾ? ಮೊದಲನೇ ಸಲ ಸ್ಕ್ರೀನ್ ಟೆಸ್ಟ್ ಆದಾಗ ನಿಮ್ಗೆ ಆಗ ತುಂಬಾ ಹತ್ತಿದ್ರಂತೆ ನೀವು? ತುಂಬಾ ಅಳ್ತಿದ್ದೆ ನಾನು, ಯಾಕಂದ್ರೆ ರಾಜಕೀಯ ಆಗಿ ಭಾರತಲ್ಲಿ ನಾನು ಆಡಿಷನ್ ಮಾಡಿದಾಗ. ಸೊ ಅಲ್ಲಿ ನನ್ಗೆ ಒಂದ್ ಸೀರೆ ಹಾಕ್ಸಿದ್ರು, ಮತ್ತೆ ಒಂದು ಉದ್ದಕ್ಕಿರೋದು ಒಂದು ಪೇಪರ್ ಕೊಟ್ಬಿಟ್ರು ನನ್ ಕೈಗೆ. ಆ ಪೇಜ್ ಫುಲ್ಲು ಡೈಲಾಗ್ ಇದೆ. ಅದು ಒಂದು ಕೋರ್ಟ್ ಸೀನ್ ಡೈಲಾಗ್ ಆಗಿತ್ತು. ಮತ್ತೆ ಅವ್ರು ನನ್ ಕಣ್ಣಿಗೆ ಗ್ಲಿಸರಿನ್ ಹಾಕ್ಬಿಟ್ರು ಅಳು ಅಂತ. ಆವಾಗ ನಾನ್ ಯೋಚಿಸ್ತಿದ್ದೆ, ಇದು ಹೇಗ್ ಸಿನಿಮಾ ಮಾಡ್ತಾರೆ ಇವ್ರು, ಮತ್ತಿದ್ ಏನಿರುತ್ತೆ ಆಕ್ಟಿಂಗ್, ನಂಗೊಂಚೂರು ಅರ್ಥ ಆಗ್ಲಿಲ್ಲ. ಮತ್ ಇಷ್ಟು ಗ್ಲಿಸರಿನ್ ಹಾಕಿದಾರೆ, ನನಗ್ ಕಣ್ ತೆಗ್ಯಕ್ಕೆ ಆಗ್ತಿಲ್ಲ, ಮತ್ ನನ್ಗೇನು ಅರ್ಥನೂ ಆಗ್ತಿಲ್ಲ. ಮತ್ತೆ ನಮ್ಮಮ್ಮಂಗ್ ಇಷ್ಟ ಆಯ್ತು ನಾನ್ ಹೀರೋಯಿನ್ ಆಗೋದು. ಮತ್ತೆ ಆ ಸ್ಕ್ರೀನ್ ಟೆಸ್ಟ್ ನೋಡಾದ್ಮೇಲೆ ನಮ್ಮಮ್ಮನೇ ಹೋದ್ರು ಪ್ರೊಡ್ಯೂಸರ್ ಹತ್ರ ಹೋಗಿ ಹೇಳಿದ್ರು, ಏನಂದ್ರೆ ನೀವ್ ಪ್ಲೀಸ್ ನನ್ ಮಗಳನ್ನ ತಗೋಬೇಡಿ, ಅವಳು ತುಂಬಾ ಕೆಟ್ಟದಾಗ ಆಕ್ಟ್ ಮಾಡ್ತಾಳೆ, ನಿಮ್ ಫಿಲ್ಮ್ ಮುಳುಗ್ ಹೋಗುತ್ತೆ, ಅವಳು ತುಂಬಾ ಕೆಟ್ಟ ಆಕ್ಟಿಂಗ್ ಮಾಡ್ತಾಳೆ ಅಂದ್ರು. ಸೊ ಆ ಸಮಯದಲ್ಲಿ ನನ್ಗೇನು ಗೊತ್ತೂ ಇರ್ಲಿಲ್ಲ, ಮತ್ತೆ ಏನೋ ಎಕ್ಸ್ಪೀರಿಯನ್ಸು ಇರ್ಲಿಲ್ಲ. ಐ ವಾಸ್ ಜಸ್ಟ್ ಐ ಥಿಂಕ್ 15.5, 16 years old. ಸೊ ಆ ಸಮಯದಲ್ಲಿ ಕೋರ್ಟ್ ಸೀನ್ಗಳು ಮತ್ತೆ ಗ್ಲಿಸರಿನ್ ಕಣ್ಣಿಗೆ ಹಾಕಿ ಅಳು ಅಂತ ಹೇಳೋದು, ನಾನು ನ್ಯಾಚುರಲ್ ಆಕ್ಟ್ರೆಸ್, ಸೊ ಅಳೋದು ಆವಾಗಿಂದ ನ್ಯಾಚುರಲಿನೇ ಬರುತ್ತೆ. ನಾನು ನಿಮ್ಮ ತಂದೆ ರಾಮ್ ಮುಖರ್ಜಿ ಅವರ ಒಂದು ಇಂಟರ್ವ್ಯೂನ ಓದ್ತಾ ಇದ್ದೆ. ಅದರಲ್ಲಿ ಅವರು ಹೇಳ್ತಾರೆ, ಅವರು ನಿಮ್ಮ ಮೊದಲನೇ ಸಿನಿಮಾ ನೋಡೋದಿಕ್ ಹೋದಾಗ ಅವರು ಅಳ್ತಿದ್ರಂತೆ. ಮತ್ತೆ ಅವರ ಪಕ್ಕದಲ್ಲಿ ಒಬ್ರು ವ್ಯಕ್ತಿ ಕೂತಿದ್ರಲ್ಲ ಫ್ರಂಟ್ ರೋನಲ್ಲಿ, ಅವ್ರು ಹೇಳಿದ್ರಂತೆ ಮುದ್ಕ ಅಳಕ್ ಬಂದಿದ್ದಾನ ಅಂತ. ಆಕ್ಚುಲಿ ಕರೆಕ್ಟಾಗೆ ಹೇಳಿದ್ದಾರೆ. ಡ್ಯಾಡಿ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರು ಇದನ್ನ. ಮತ್ತೆ ಎಲ್ಲಾರ್ಗೂ ವಿಚಿತ್ರ ಅನ್ಸಿತು, ಯಾಕಂದ್ರೆ ಅವರೇ ತಾತ ಅಂತ ಕರ್ಕೋತಿದ್ರು. ಬಟ್ ಆಕ್ಚುಲಿ ಅವ್ರು ತುಂಬಾನೇ ಹ್ಯಾಂಡ್ಸಮ್ ಆಗಿದ್ದಾರೆ. ಮತ್ತೆ ತಾತ ತರ ಅಂತೂ ಖಂಡಿತ ಕಾಣಿಸಲ್ಲ. ಟುಡೇ ಹಿ ಈಸ್ ಟಚ್ಡ್ 80 years old, ಬಟ್ ಹಿ ಈಸ್ ವೆರಿ ವೆರಿ ಹ್ಯಾಂಡ್ಸಮ್. ನನಗೇನ್ ಅನ್ಸುತ್ತೆ ಅಂದ್ರೆ, ಐ ಥಿಂಕ್ ಯಾವುದೇ ತಂದೆಗೆ ಅವ್ರ ಮಗಳಿರ್ತಾಳಲ್ಲ, ತುಂಬಾ ತುಂಬಾ ಪ್ರೊಟೆಕ್ಟಿವ್ ಆಗಿರ್ತಾರೆ, ತುಂಬಾ ಪ್ರೀತಿಯಿಂದ ಬೆಳೆಸ್ತಾರೆ. ಮತ್ತೆ 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 ಈ ಸಮಯದಲ್ಲಿ ಡ್ಯಾಡಿಗೆ 2nd ಬೈಪಾಸ್ ಆಗಿತ್ತು. ಮತ್ತೆ ಅವರು ಇನ್ಸಿಸ್ಟ್ ಮಾಡಿದ್ರು ನಾನ್ ಸೀದಾ ICU ಇಂದ ಬಂದ ತಕ್ಷಣನೇ ಮನೆಗ್ ಹೋಗೋದಕ್ಕೆ. ಅವಾಗ ನಾನ್ ಫಸ್ಟು ಗೇಟಿ ಗ್ಯಾಲಕ್ಸಿಗೆ ಹೋಗ್ತೀನಿ ನಿನ್ ಪಿಕ್ಚರ್ ನೋಡೋದಿಕ್ಕೆ. ಮತ್ತೆ ಅವ್ರು ವೀಲ್ ಚೇರಲ್ಲಿ ಹೋಗಿದ್ರು ನನ್ ಪಿಕ್ಚರ್ ನೋಡೋದಿಕ್ಕೆ. ಮತ್ತೆ ಅವ್ರಿಗದೊಂಥರ ಎಕ್ಸ್ಪೀರಿಯನ್ಸ್ ಆಗಿತ್ತು, ಯಾಕಂದ್ರೆ ಆ ಫಿಲ್ಮಲ್ಲಿ ಒಂದ್ ಕಡೆ ಎಲ್ಲೋ ರೇಪ್ ಆಗ್ತಾ ಇತ್ತು, ಇನ್ನೊಂದ್ ಕಡೆ ಎಲ್ಲೋ ಜಸ್ಟಿಸ್ ಸಿಗ್ತಾ ಇತ್ತು. ತುಂಬಾನೇ ಡ್ರಾಮ್ಯಾಟಿಕ್ ಮತ್ತೆ ಮೆಲೋ ಡ್ರಾಮ್ಯಾಟಿಕ್ ಫಿಲ್ಮ್ ಆಗಿತ್ತು. ಸೊ ಆ ಸೀನ್ ಬಂದಾಗ ಪಬ್ಲಿಕ್ ಕ್ಲಾಪ್ಸ್ ಮಾಡ್ತಿದ್ರು, ಎಂಜಾಯ್ ಮಾಡ್ತಿದ್ರು. ಸೊ ಐ ಥಿಂಕ್ ಹಿ ವಾಸ್ ವೆರಿ ಪ್ರೌಡ್. ಅವ್ರಿಗೆ ತುಂಬಾ ಖುಷಿ ಆಯ್ತು. ನನ್ ಚಿಕ್ಕ ಮಗಳಿದಾಳಲ್ಲ, ಇವಳು ಈಗ ದೊಡ್ಡ ಪರ್ದೆ ಮೇಲಿದ್ದಾಳೆ. ಅದಕ್ಕೆ ಅವ್ರ ಖುಷಿಲಿ ಎಷ್ಟು ಹತ್ರು ಅಂದ್ರೆ ಅವ್ರ ಕಣ್ಣೀರೇ ಸ್ಟಾಪ್ ಆಗ್ತಾ ಇರ್ಲಿಲ್ಲ. ಸೊ ಅದಕ್ಕೆ ಅವ್ರು ಹಂಗ್ ಹೇಳಿದ್ರು ಅನ್ಸುತ್ತೆ. ಹಿ ಗಾಟ್ ವೆರಿ ವೆರಿ ಇಮೋಷನಲ್. ಮತ್ತೆ ಇವನ್ ಟುಡೇ ಹಿ ಗೆಟ್ಸ್ ಇಮೋಷನಲ್. ನನ್ನ ಡ್ಯಾನ್ಸ್ ಮಾಡ್ತಾ ನೋಡಿದ್ರು ಕೂಡ ಅವ್ರು ಹತ್ಬಿಡ್ತಾರೆ. ಬಹುಶಃ ನಿಮ್ಮ ಕರಿಯರ್ನಲ್ಲಿ ಅಳೋದೇ ಬರ್ದಿದೆ ಅಂತ ಅನ್ಸುತ್ತೆ. ಮೊದಲನೇ ಸಿನಿಮಾದಲ್ಲೂ ಹತ್ತಿದ್ರಿ. 2ನೇ ಸಿನಿಮಾದ ಬಗ್ಗೆ ಶಾರುಖ್ ಖಾನ್ ಅವರು ಮಾತಾಡ್ತಾರೆ, ಕುಚ್ ಕುಚ್ ಹೋತಾ ಹೇನಲ್ಲಿ. ಅವರೇ ನಿಮ್ಮನ್ನ ರೆಕಮೆಂಡ್ ಮಾಡಿದಂತೆ ಆ ಸಿನಿಮಾ. ಹೌದು. ಮತ್ತೆ ಆ ಸಿನಿಮಾದಲ್ಲಿ ನಿಮ್ಮ ಮೊದಲನೇ ಸೀನೆ ನೀವು ಸಾಯುವಂತ ಸೀನ್. ಹೌದು ಹೌದು. ಐ ಥಿಂಕ್ ಈ ಅಳೋದು ಮತ್ತೆ ನನ್ನ ಲೈಫ್ ಇದೆಯಲ್ಲ, ಇಟ್ಸ್ ಗೋಯಿಂಗ್ ಪ್ಯಾರಲಲಿ. ಚಿಕ್ಕ ವಯಸ್ಸಿಂದ ಈ ಟ್ಯಾಪ್ ಏನ್ ಓಪನ್ ಆಗಿದೆಯಲ್ಲ, ದೇವ್ರಿಗೆ ಗೊತ್ತು ಅದ್ ಯಾವಾಗ ಕ್ಲೋಸ್ ಆಗುತ್ತೆ ಅಂತ. ಬಟ್ ನನ್ ಪ್ರಕಾರ ಅಳೋದು ನನಗ್ ತುಂಬಾ ಇಷ್ಟ ಆಗುತ್ತೆ. ಜನಕ್ ವಿಚಿತ್ರ ಅನ್ಸ್ಬೋದು, ಆದ್ರೆ ಅತ್ತಾದ್ಮೇಲೆ ಅನ್ಸತ್ತೆ ಮನ್ಸೆಲ್ಲ ಹಗೂರ ಆಗ್ತಿದೆ, ಮತ್ತೆ ಕಣ್ಣೆಲ್ಲ ಇನ್ನೂ ಬ್ರೈಟ್ ಆಗಿ ಅನ್ಸುತ್ತೆ, ಫೇಸ್ ಗ್ಲೋ ಆಗುತ್ತೆ, ಮೂಗು ರೆಡ್ ಆಗ್ಬಿಡುತ್ತೆ, ಕೆನ್ನೆ ಕೂಡ ರೆಡ್ ಆಗುತ್ತೆ. ಸೊ ನನಗೇನ್ ಅನ್ಸುತ್ತೆ ಅಂದ್ರೆ, ನಾವ್ ಅಳ್ಬೇಕಲ್ವಾ, ಒಳ್ಳೇದದು. ನೋಡಿ, ಅಳೋದೇನೋ ಒಳ್ಳೇದೇ, ಆದ್ರೆ ಅಳಿಸೋದು ಹೌದು ಕವಿ ಖುಷಿ ಕವಿ ಗಮ್. ಹೌದು. ಚೋರಿ ಚೋರಿ ಚುಪ್ಕೆ ಚುಪ್ಕೆ ಸಿನಿಮಾದಲ್ಲಿ ಇಡೀ ಸಿನಿಮಾ ಅಳ್ತೀರಾ. ಅದನ್ನ ನೋಡಿದಂತ ನಮ್ಮ ಪ್ರೇಕ್ಷಕರು ಕೂಡ ಅಳ್ತಾರೆ.
ಅದೇನಂದ್ರೆ ನಾವು ನಾವು ಯಾವಾಗ್ಲೂ ಆಸ್ ಅನ್ ಆಕ್ಟರ್ ಏನಿಷ್ಟ ಅಂದ್ರೆ ಆಡಿಯನ್ಸ್ನ ಮೂವ್ ಮಾಡೋದಿಷ್ಟ. ಅಳೋ ಸೀನಲ್ಲಿ ಅಳ್ಸೋದು, ಮತ್ತೆ ನಗೋ ಸೀನಲ್ಲಿ ನಗ್ಸೋದು. ಮತ್ತೆ ನಂಗ್ ತುಂಬಾ ಜನ ಹೇಳಿದ್ರು, ರಾಣಿ ನೀನ್ ತುಂಬಾ ಚೆನ್ನಾಗ್ ಅಳ್ತೀಯ ಅಂತ. ನನಗ್ ಗೊತ್ತಿಲ್ಲ ಇದು ಕಾಂಪ್ಲಿಮೆಂಟೋ ಅಥ್ವೋ ನೀನ್ ಚೆನ್ನಾಗ್ ಅಳ್ತೀಯ ಅಂತ ಅಂದ್ರು, ಅದಕ್ಕೆ ನಾನು ಥ್ಯಾಂಕ್ ಯು ಅಂದೆ. ನೀವು ಸಾಕಷ್ಟು ಅತ್ತಂತ ಸಿನಿಮಾ ಅಂತಂದ್ರೆ ಅದು ಬ್ಲ್ಯಾಕ್. ಹೌದು, ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ. ಹಾ ಥ್ಯಾಂಕ್ ಯು ಥ್ಯಾಂಕ್ ಯು. ಆದ್ರೆ ಈ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಏನಿದಾರಲ್ಲ, ಅವ್ರು ಯಾವಾಗ್ಲೂ ನಿಮ್ಗೆ ಇಂಥದ್ದೇ ರೋಲ್ಗಳನ್ನ ಯಾಕೆ ಕೊಡ್ತಾರೆ? ಸಾಯೋ ಅಂತ ರೋಲ್, ಯಾವ್ದೋ ಒಂದು ಸಿನಿಮಾದಲ್ಲಿ ಸಾಯೋ ಅಂತದ್ದು, ಮತ್ತೊಂದು ಹೌದು. ಸಿನಿಮಾದಲ್ಲಿ ಅಳ್ಸೋ ಅಂತ ರೋಲ್. ಅಲ್ಲ, ನೀವಂತೂ ತುಂಬಾ ಚೆನ್ನಾಗೇ ಕಾಣ್ತೀರಾ. ಅಂಥ ರೋಲ್ ಯಾಕೆ ಕೊಡ್ತಾರೆ? ಐ ಥಿಂಕ್ ಅವ್ರಿಗೆ ಏನನ್ಸುತ್ತೆ ಅಂದ್ರೆ ನನ್ ಮುಖ ನೋಡಿದ್ರೆ ಅವ್ರಿಗೆ ಮೋಸ್ಟ್ಲಿ ನನ್ ಮೇಲೆ ಆಡಿಯನ್ಸ್ಗೆ ಕರುಣೆ ಬರುತ್ತೆ ಅಂತ. ಅವ್ರಿಗೆ ಏನನ್ಸುತ್ತೆ ಅಂದ್ರೆ ರಾಣಿ ಹತ್ರ ನಾವು ಅಳ್ತೀವಿ ಅಂತ. ಪಬ್ಲಿಕ್ಕಿಗಂತೂ ಇಷ್ಟ ಇಲ್ಲ ನೀವು ಅಳೋದು. ಅದಕ್ಕೆ ನಾನು ಅಯ್ಯ ತಗೊಂಡ್ ಬರ್ತಾ ಇದ್ದೀನಿ. ಎಲ್ಲರೂ ನಗ್ಲಿ, ಎಲ್ಲರೂ ಅಯ್ಯ ಅಂದು ಎಲ್ಲರೂ ನಗ್ಲಿ, ನಿಮ್ಮೆಲ್ಲರಿಗೋಸ್ಕರ ಅಯ್ಯ. ನಿಮ್ ಜೀವನದಲ್ಲಿ ಅಯ್ಯ ಮೂಮೆಂಟ್ ಯಾವುದು? ಅಯ್ಯ ಮೂಮೆಂಟ್ ಇವತ್ತೇನೆ ನಿಮ್ಮೆಲ್ಲಾರ್ನೂ ಮೀಟ್ ಮಾಡಿದಾಗ. अय्या व्हॉट एन ऑडियन्स. अय्या किती छान ऑडियन्स आहे.